ಮನುಷ್ಯ ದೇವರು ಕೊಟ್ಟಿರ್ತಕ್ಕಂಥ ಈ ಆಯುಷ್ಯವನ್ನ, ದೇವರು ಕೊಟ್ಟಿರ್ತಕ್ಕಂಥ ಈ ಸುಂದರವಾದ ಬದುಕನ್ನ ಹೆಂಗ ಕಳಿಬೇಕಪ್ಪ ಅಂತಂದ್ರ ನಮ್ಮನ್ನು ನೋಡಿ ಬದುಕು ಹೌದಪ್ಪ ಇಂಥ ಒಬ್ಬ ವ್ಯಕ್ತಿ ಇದ್ದ, ಏನ್ ಚಂದ ಬದುಕಿದ ಭೂಮಿ ಮೇಲ, ಹೊಕ್ಕಿದ್ದ ಮಠಕ್ಕ ಸೇವಾ ಮಾಡ್ತಿದ್ದ, ಗುರು ಸೇವಾ, ಹೆತ್ತ ತಂದೆ ತಾಯಿ ಸೇವಾ ಮಾಡ್ತಿದ್ದ, ಸಮಾಜದಲ್ಲಿರ್ತಕ್ಕಂಥ ದೀನ ದಲಿತರ ಸೇವೆ ಮಾಡ್ತಿದ್ದ, ಸಮಾಜದೊಳಗಡೆಗೆ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಪ್ಪ ಅಂತೇಳಿ ಅನಿಸ್ಕೊಂಡು ಈ ಬದುಕನ್ನ ಸಾರ್ಥಕಗೊಳಿಸ್ಕೊಳ್ಬೇಕು. ಹೆಣ್ಣು ಮನಸ್ಸು ಮಾಡಿದ್ಳು ಅಂತಂದ್ರೆ ಆ ತಾಯಿ ಏನ್ ಬೇಕಾದ್ರೂ ಮಾಡ್ತಾಳ, ಏನ್ ಬೇಕಾದ್ರೂ ಮಾಡ್ತಾಳ. ಇಡೀ ಮನೆ ನಿಂತಿರೋದು ಯಾರ ಮೇಲಪ್ಪ ಅಂತಂದ್ರ ತಾಯಿ ಸ್ವರೂಪದ ಮೇಲ, ಹೆಣ್ಣು ಮಕ್ಕಳ ಮೇಲೆ ಮನೆ ನಿಂತೈತಿ. ಆ ತಾಯಿ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಸುಸೂತ್ರ ಆಗಿತ್ತು ಅಂತಂದ್ರ ಬದುಕು ಏನ್ ಚಂದ ನಡೀತೈತಿಪ್ಪ ಅಂತಂದ್ರ ಏನ್ ಹೇಳೋದೇ ಬೇಕಾಗಿಲ್ಲ, ಬದುಕು ಸದಾಕಾಲ ಬಂಗಾರ. ಅಂತ ಒಬ್ಬ ಮಹಾಶರಣೆ ಇದ್ಲು, ಪತಿವ್ರತೆ ಮಹಾಶರಣೆ ಸರ್ವಮಂಗಳೇ ಅಂತ ಹೇಳ್ಬೇಕು. ಎಷ್ಟು ಪತಿವ್ರತೆ ಆ ಹೆಣ್ಮಗಳು. ಅವರು ನಾವೆಲ್ಲ ಮನಿ ಅದ ಕಟ್ಟಿವ ಅಂದ್ರೆ ಏನ್ ಮಾಡ್ತೀವಲ್ರಿ, ಮನಿ ಮೇಲೆ ಏನಂತ ಬರ್ಸ್ತೇವ್ರಿ, ಮನಿ ಮೇಲೆ ಮಕ್ಕಳ ಹೆಸರು, ಬಹಳ ಪ್ರೇಮ ಮಕ್ಕಳಿದ್ವು ಅಂದ್ರೆ ಮಕ್ಕಳ ಹೆಸರು ಬರೆಸ್ತೀವಿ. ಬಹಳ ಅಗ್ದೀಪ ಭಕ್ತಿ ದೈವ ಭಕ್ತಿ ಇದೆ ಅಂತಂದ್ರೆ ದೇವರ ಹೆಸರು ಬರ್ಸ್ತೀವಿ. ರೇಣುಕಾ ನಿಲಯ, ನಿರ್ವಾಣಪ್ಪನ ನಿಲಯ, ಬಸವ ನಿಲಯ, ಚನ್ನ ಬಸವ ನಿಲಯ, ಕಲ್ಲಪ್ಪನ ನಿಲಯ, ದುರ್ಗಪ್ಪನ ನಿಲಯ, ನೀಲಮ್ಮನ ನಿಲಯ, ಎಲ್ಲ ಅಜ್ಜ ಹೆಸರು ಅಮ್ಮನ ಹೆಸರುಗಳು ಬರೆಸ್ತೀವಿ. ಆದ್ರೆ ಮಹಾಪತಿವ್ರತೆಯಾಗಿರ್ತಕ್ಕಂಥ ಸರ್ವಮಂಗಳೆ ತನ್ನ ಮನೆಯ ಮೇಲೆ ಹೆಸರನ್ನ ಬರೆಸ್ತಾಳ. ಏನ್ ಬರೆದಿರ್ತಾಳಪ್ಪ ಅಂದ್ರೆ ಬೋರ್ಡ್ ಹಾಕಿದ ಮನಿ ಮೇಲ, ನನ್ನ ನಮಸ್ಕಾರ, ನನ್ನ ಶರಣು ನನ್ನ ಗಂಡನಿಗೆ ಮಾತ್ರ ಅಂತ ಬರೆಸಿದ್ಲ. ನನ್ನ ನಮಸ್ಕಾರ ಯಾರಿಗೆ? ನನ್ನ ಗಂಡನಿಗೆ ಮಾತ್ರ. ಅಂತ ವಿಚಿತ್ರ ಇದು. ಮನಿ ಮೇಲೆ ಅದು ಇದು ಬರ್ಸಿದ್ ನೋಡಿರ್ತೀವಿ, ನನ್ನ ಗಂಡನಿಗೆ ನನ್ನ ಮೊದಲ ನಮಸ್ಕಾರ ಅಂತ ಬರ್ಸಿದ್ಲ. ಒಂದ್ಸರಿ ನಾರದ ಮುನಿಗಳು ಭಿಕ್ಷಾ ಮಾಡ್ಕೋಂತ ಲೋಕ ಸಂಚಾರ ಮಾಡಾಕತ್ತಿದ್ರು. ಎಲ್ಲಾ ಮನೆಗಳು ನೋಡಾಕತ್ತಿದ್ರು. ನಾರದ ಮನಿಗಳು ಈ ತಾಯಿಯ ಮನಿ ಮೇಲೆ ಮಾತ್ರ ವಿಚಿತ್ರವಾಗಿ ಬರೆದಿತ್ತು ಬೋರ್ಡ್. ಅದು ಓದಿದ್ರು, ನನ್ನ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ ಅಂತ ಬರೆದಿತ್ತು. ಕುತೂಹಲ ಆಯ್ತು ನಾರದ ಮುನಿಗೆ. ಆಯ್ತಂತ ಏನ್ ಮಾಡಿದ, ನೋಡೋನ್ ತಡಿ ಅಂತೇಳಿ ಒಳಗ್ ಹೋದ. ಬಾಗ್ಲಾ ಬರ್ದ, ಕೂಗ್ತಾರ, ಯಾರದಿರಮ್ಮ ಒಳಗ? ತಾಯಿ ಬಾಗ್ಲ ತೆರಿತಾವ. ತೆಗೆದಕ್ಕಿನ ಹೇಳ್ರಿಪ್ಪ, ಭಿಕ್ಷಾ ಮಾಡ್ಬೇಕೇನ್ರಿ? ಮಾಡ್ತೀನಿ ಅಂತ ಅನ್ಲಕ್ಕೆ. ನಮಸ್ಕಾರ ಅನ್ಲಿಲ್ಲ. ಸಾಕ್ಷಾತ್ ನಾರದ ಬಂದಾನ. ನಮ್ಮನಿಗೆ ನಾರದ ಬಂದಂತಂದ್ರೆ ಯಾವ್ದೋ ನಾಟಕ ಕಂಪ್ನಿಗೆ ಬಂದಿರ್ಬೇಕಂತ ತಿಳ್ಕೊತೀವಿ ನಾವು. ವಿಷ ಗಿಷ ಹಾಕೊಂಡು ಬಂದೈತನ ಅಂತ. ಸಾಕ್ಷಾತ್ ನಾರದ ಮುನಿಗಳು ಬಂದು, ಏನ್ವಾ ನಾನು ನಾರದ ಮುನಿ, ದೇವಾನು ದೇವತೆಗಳೆಲ್ಲ ನನ್ನ ಮಾತುಗಳನ್ನ ಕೇಳ್ತಾರ, ನನಗೊಂದು ನಮಸ್ಕಾರ ಹೇಳಬಲ್ಲ ನೀನು? ಇಲ್ರಿಪ್ಪ ನಾರದ ಮುನಿಗಳೇ, ತಪ್ಪು ತಿಳ್ಕೊಬೇಡ್ರಿ, ನನ್ನ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ ಸೀಮಿತ ಇಟ್ಟೇನ. ಅದನ್ನು ಇಬ್ಬರಿ ಒಳಗ ಪ್ರಸಾದ ಮಾಡ್ರಿ, ಕುಂದರಿ ಅಂತ ಅನ್ಲಕ್ಕಿ. ನಾನು ನಿನ್ನ ಮನೆಗೆ ಪ್ರಸಾದಕ್ಕೆ ಬಂದಿಲ್ಲ, ನೀ ನನಗೆ ನಮಸ್ಕಾರ ಮಾಡು. ಈ ಲೋಕದಾಗ ಇರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳು ನನಗೆ ನಮಸ್ಕಾರ ಅಂತಾರು, ನನ್ನ ಜೊತೆಗೆ ಮಾತಾಡ್ತಾರು, ನನ್ನ ಮಾತು ಕೇಳ್ತಾರ. ನೀ ನೋಡಿದ್ರೆ ನನಗೊಂದು ಸಣ್ಣ ನಮಸ್ಕಾರ ಮಾಡಬಲ್ವ? ಸಾಧ್ಯ ಇಲ್ರಿ ನಾರದ ಮುನಿಗಳ, ನಿಮ್ಗೆ ನಮಸ್ಕಾರ ಮಾಡೋದಿಲ್ಲ ನಾನು ಅಂತಂದು. ಸಿಟ್ಟು ಬಂತ ನಾರದ ಮುನಿಗೆ. ಸಿಟ್ಟಿಗೆ ಆಯ್ತು ಅಂತೇಳಿ ಹೋದ. ನಾರದ ಮುನಿ ಕೆಲಸ ಏನ್ರಿ ಒಂದು ಬೆಂಕಿ ಹಚ್ಚೋದು. ವಾದಲ್ಲಿ ಹೋಗಿ ಶಿವನಂತೆ ಹೋದ. ಶಿವನಿಗೆ ನಮಸ್ಕಾರ ಮಾಡಿ ಹೇಳ್ತಾನ, ಮಹಾಶಿವ, ನನಗಿವತ್ತ ಭೂಲೋಕದಾಗ ಒಬ್ಬಕ್ಕೆ ಹೆಣ್ಣು ಮಗಳು ಏನು ಮಾಡ್ಯಾಳ? ಅವಮಾನ ಮಾಡ್ಯಾಳ. ಶಿವ ಕೇಳಿದ, ಏನಾತಪ್ಪ ಮತ್ತೆಂತ ತಂದಿ ಇವತ್ತು ಹೊಸಾದ? ಏನಿಲ್ಲ, ನನಗ ಒಬ್ಬಳು ಹೆಣ್ಣು ಮಗಳದಾಳ ಸರ್ವಮಂಗಳ ಅಂತೇಳಿ ಭೂಲೋಕದಾಗ, ಅಕ್ಕಿ ನನಗ ನಮಸ್ಕಾರ ಮಾಡ್ಲಿಲ್ರಿ. ನಮಸ್ಕಾರ ಮಾಡಿ ಬರೀ ಒಳಗ ಬಾ ಅಂತಾಳ, ಕರೆ ನಮಸ್ಕಾರ ಮಾಡ್ಲಿಲ್ಲ ನನಗೆ, ಅಕ್ಕಿ ಕಿಮ್ಮತ್ ಇಲ್ದಂಗ ಆತ ನನಗ. ಶಿವ ಅಂದ, ಇರ್ಲಿ ಬಿಡಿ, ಏನ್ ದೊಡ್ಡದೈತಿ, ಬಿಡುವಂಗಿಲ್ಲ ಇದನ್ನ, ನನಗಕ್ಕೆ ನಮಸ್ಕಾರ ಮಾಡ್ಬೇಕು. ಶಿವ ಅಂದ, ಆಯ್ತಳಪ್ಪ, ನಾನ ಹೋಗಿ ಬರ್ತೀನಿ, ಹೋಗಿ ನೋಡ್ಕೊಂಡು ಬರ್ತೀನಿ ಹಂಗೈತಿ. ಶಿವನ ಬಂದ್ರಿ ಕೆಳಗ. ಶಿವ ಬಂದ, ಬಾಗಲ್ದಾಗ ನೋಡ್ದ, ಬರ್ದಿತ್ತು, ನನ್ನ ಮೊದಲ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ. ಆಯ್ತಂದ್ರೆ ಶಿವ ಒಳಗಡೆ ಹೋದ. ಬಾಗಲ್ದಾಗ ನಿಂತ, ಈಗ ಬೆಲ್ಲ ಬಂದವ್ರಿ, ಗಂಟೆ ಬಾರಿಸಿದ.
ಬಾಗಲ ತೆಗದ್ಲು ಹೆಣ್ಮಗಳು. ತೆಗದಾಕಿನ ಅಕ್ಕೇನು ಶಿವ ಭೇಟಿಗ ನಮ್ಗೆ ನಮಸ್ಕಾರ ಮಾಡ್ಲಿಲ್ಲ ಏನಲ್ಲ, ಗಪ್ಪ ನಕ್ಕೊಂತ ಹಾ ಶಿವ ದೇವ್ರು ಬಂದಿರಿ ಬರೀ ಒಳಗ ಅನ್ಲಕ್ಯ. ಶಿವ ಅಂದ ಈ ದೇವ್ರು ಹೆಣ್ಮಗಳು ಸಾಕ್ಷಾತ್ ಶಿವ ಬಂದನಿ. ಇಡೀ ಲೋಕವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಾಕ್ಷಾತ್ ಶಿವ ನಾನೇ ಬಂದಿನಿ, ನನಗೊಂದು ನಮಸ್ಕಾರ ಹೇಳ್ತಲ್ಲ ಹೆಣ್ಮಗಳಿದು. ನೋಡುವ, ನಾನು ಶಿವ ದೇವ್ರ, ನಾನು ನಿನ್ನ ಸೃಷ್ಟಿ ಮಾಡಿದವ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವ, ಒಂದು ನಮಸ್ಕಾರ ಮಾಡ ಅನ್ನವ. ಯಪ್ಪ ತಪ್ಪು ತಿಳ್ಕೊಬೇಡ್ರಿ, ನನ್ನ ಮೊದಲ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ, ಅದನ್ನ ಅವನಿಗೆ ಮೀಸಲಿಟ್ಟೇನೆ ಜನ್ಮಕ್ಕ. ಅದಕ್ಕ ನಿಮ್ಗೆ ನಮಸ್ಕಾರ ಮಾಡುದಿಲ್ಲ, ಒಳಗ್ ಬರಿ ನಿಮ್ಗೆ ಪೂಜೆ ಮಾಡ್ಕೊಳ್ತೀನಿ, ಪ್ರಸಾದ ಮಾಡ್ರಿ ಅಂತ ಶಿವ ಮತ್ತೆ ಹೇಳಿದ. ನೋಡುವ, ನೀ ಏನು ಹುಚ್ಚಿಗಿಚ್ಚದಿ ಏನ? ಎಲ್ಲಾರು ದೇವ್ರ ಪ್ರತ್ಯಕ್ಷ ಆದ್ರ ಮೊದಲ ದೇವ್ರಿಗೆ ನಮಸ್ಕಾರ ಮಾಡ್ತಾರ, ನೀ ಎಷ್ಟು ಹುಚ್ಚದಿ? ನನಗೆ ನಮಸ್ಕಾರ ಮಾಡದಿಲ್ಲ ಅಂದ ಮಾತ ಶಿವಮ್ಮ. ಆಕೆ ಶಿವನಿಗೆ ಹೇಳ್ತಾಳ, ಶಿವನೇ ನೀ ತಪ್ಪು ತಿಳ್ಕೋಬೇಡಪ್ಪ, ನೀ ಏನು ಮಾಡಿದ್ರು ಕೂಡ ನಾನು ನಿನಗೆ ನಮಸ್ಕಾರ ಮಾಡುದಿಲ್ಲ ಅಂತ. ನೀ ಏನು ಬೇಕಾದ ಮಾಡು, ನನ್ನ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ. ಅಕ್ಕಿ ಅಂತ ಹೆಣ್ಮಗಳು ಇರ್ಬೇಕ್ರಿ, ಎಷ್ಟು ತಾಕತ್ನಾಗ ಇರ್ಬೇಕು. ಶಿವನಿಗೆ ಹೇಳ್ತಾಳ, ನಾರದಿಗೆ ಹೇಳ್ತಾಳ. ಒಮ್ಮೆ ಒಬ್ಬ ಋಷಿ ಇದ್ದ, ಅವ ಒಂದು ಗಿಡದ ಕೆಳಗಡೆಗೆ ತಪಸ್ಸು ಮಾಡಾಕತ್ತಿದ್ರಿ. ತಪಸ್ಸಿಗೆ ಕುಂತಿದ್ದ, ಗಿಡದ ಕೆಳಗೆ ಕುಂತಾನ. ಅಂದ್ಮೇಲೆ ಗಿಡದಾಗ ಏನೇನ್ ಇರ್ತಾವ್ರಿ, ಕಾಗಿ ಗುಬ್ಬಿ ಎಲ್ಲ ಗಿಳಿ ಪಳಿ ಎಲ್ಲಾ ಇರ್ತಾವ ಅದ್ರೊಳಗೆ. ಅವಾಗ ಒಂದು ಕಾಗಿ ಕುಂತಿತ್ತ ಗಿಡದ ಮೇಲೆ. ಅದಕ್ಕೇನು ಗೊತ್ತ, ಕೆಳಗೆ ಕುಂತ ಋಷಿ ಯಾರು, ಮನುಷ್ಯ ಯಾರು, ದೇವ್ರು ಯಾರು, ಯಾಕಲ್ಲ, ಯಾವ ದೇವ್ರ, ಯಾವ ಪಂಡಿತ, ಏನು ಗೊತ್ತಿರೋದು ಕಾಗಿಗೆ. ಅದಕ್ಕೆ ಅದು ಪಾಪ ಅವು ಕುಂತಿದ್ದ ಮ್ಯಾಲಿಂದನ ಮಲ ವಿಸರ್ಜನೆ ಮಾಡಿದ್ರಿ. ಅದು ಬಿದ್ದು ಕೂಡ್ಲೇನ ಮಹರ್ಷಿ ಕಣ ತೆಗೆದು ನೋಡ್ತಾನ, ಹಿಂಗ ನೋಡ್ತಾನು, ಹಿಂಗ ಮಾಡ್ತಾನು, ಅಲ್ಲಿ ಗಾತ ಆತಪ್ಪ. ಅಂದವನ ಸಿಟ್ಟಿಗೆದ್ದ ಕಂಡ ದೃಷ್ಟಿಯಿಂದ ಮಹಾ ತಪಸ್ವಿ ಆತ. ಸಿಟ್ಟು ಬಂದ ಕಾಗಿನ ಹಿಂಗ ದೃಷ್ಟಿ ನಟ್ಟು ನೋಡ್ತಾನು, ಕಾಗಿ ಸುಟ್ಟು ಭಸ್ಮ ಆಕೈತಿ. ಯಾವ್ದು ಗಿಡ ಇತ್ತಲ್ಲ ಗಿಡನ ಕೂಡ ಭಸ್ಮ ಹೋಗ್ಬಿಡ್ತೈತಿ, ಅಂತ ಮಹಾ ತಪಸ್ವಿ ಆತ. ಅಟ್ಟು ಸುಟ್ಟು ಕುಳ್ಳೇನ ಅಲ್ಲಿ ಕುಂದಿರ್ಲಿಲ್ಲವ, ಎದ್ದವನ ಭಿಕ್ಷೆ ಮಾಡಕ್ ಹೋದ. ಒಬ್ಬಾಕಿ ಹೆಣ್ಣುಮಗಳ ಮನೆ ಮುಂದಕ್ಕೆ ನಿಂತು ಜೈ ಭಿಕ್ಷಾಂದೇಹಿ ಅಂತ. ಆಕೆ ಹೆಣ್ಣು ಮಗಳು ಗಂಡಗ ಊಟ ನೀಡಾಕತ್ತಿದ್ದಲ್ರಿ. ಗಂಡಗ ಎಲ್ಲಾ ತರ ಅಡಿಗೆ, ಕಾಯಿಪಲ್ಲೆ, ಪಲ್ಲೆ, ರೊಟ್ಟಿ ಎಲ್ಲಾ ಬಡ್ಸಾಕತ್ತಿದ್ಲು. ಅವ ಜೈ ಭಿಕ್ಷಾಂದೇಹಿ ಅಂದ ಮತ್ತ. ಆಕೆ ಏನಾಗ ಲಕ್ಷ ಕೊಡ್ಲಿಲ್ಲ. ಆಕೆ ಸುಮ್ಮ ಗಂಡಗ ಅಡಿಗೆ ಬಡಿಸೋದ್ರಾಗನ ಗಮನ ಇತ್ತಕ್ಕಿಗೆ. ಗಂಡ ಊಟ ಮಾಡೋ ತನ್ನ ಸಮಾಧಾನ ಕುಂತ್ಲು. 5 ನಿಮಿಷ ಆತು, 10 ನಿಮಿಷ ಆತು, 15 ನಿಮಿಷ ಆತು. 15 ನಿಮಿಷದ ಮೇಲೆ ಎದ್ದು ಬಂದಾಕಿನ ಹೇಳ್ರಿ ಯಾರು ಅಂತಲ್ಲಕ್ಕಿ. ಅವಾಗ ಸಿಟ್ಟಿಗೆ ಋಷಿಮಣಿ ಅವನ್ನ ಚಕ್ಕರಿಸಿ ಕೆಂಗಣ್ಣಿನಿಂದ ಹಿಂಗ ನೋಡ್ತಾನು. ನೋಡಿದ ತಕ್ಷಣ ಆ ಹೆಣ್ಣು ಮಗಳು ಹೇಳ್ತಾಳ, ಯಪ್ಪ ನೀನು ಅಂಗ ಚಕ್ಕರಿಸಿ ನಾನು ನೋಡಿ ಸುಟ್ಟು ಹೋಗಾಕ ನನ್ನ ಕಾಗೆ ಮಾಡಿ ಏನ, ಗಿಡದಾಗ ಕುಂತ ಕಾಗೆ ಮಾಡಿ ಏನು? ನಾ ಅಷ್ಟು ಸುಲಭವಾಗಿ ಸಾಯುವುದಿಲ್ಲ, ಅಷ್ಟು ಸುಲಭವಾಗಿ ಸುಟ್ಟು ಹೋಗೋದಿಲ್ಲ. ಯಾಕ? ನಾನು ಮಹಾಪತಿವ್ರತೆ, ನನ್ನನ್ನು ಸುಡಾಕ್ ಆಗೋದಿಲ್ಲ ನಿನಗ ಅಂತಂದು. ಆ ಪತಿವೃತ್ತಿ ಧರ್ಮಕ್ಕೆ ಅಷ್ಟೊಂದು ಶ್ರೇಷ್ಠತೆ ಪಾರಮ್ಯ. ಯಾರಿಂದ ನಾನು ಏನೇನೇನು ಮಾಡಕ್ ಹೋಗೋದು ಅಂತ ಮಹಾಪತಿವ್ರತೆ ಆ ಹೆಣ್ಣು ಮಗಳು. ಹಣಿಯಲ್ಲಿ ಕುಂಕುಮ, ಹಣಿಯಲ್ಲಿ ಕುಂಕುಮ, ಕಣ್ಣಿಗದು ಭೂಷಣ, ಹಣಿಯಲ್ಲಿ ಕುಂಕುಮ, ಕಣ್ಣಿಗದು ಭೂಷಣ. ಪತಿವ್ರತೆಯ ಧರ್ಮ. ಯಾವಾಗ ಶಿವ ಸಿಟ್ಟಿಗೆದ್ದ, ಶಿವನಿಗೆ ಆ ತಾಯಿ ಅಷ್ಟೆಲ್ಲ ವಿರೋಧ ಮಾಡಿದಾಗ ಶಿವನಿಗೆ ಕೊನೆಯದಾಗಿ ಹೇಳ್ತಾಳ, ಕೊನೆಯದಾಗಿ ಶಿವನಿಗೆ ಹೇಳ್ತಾಳ, ನೋಡಪ್ಪ ಶಿವನೇ,
ನೀನು ಏನು ಮಾಡಿದರೂ ಕೂಡ ನನ್ನ ಮೊದಲ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ. ಬಹಳ ಹಠವನ್ನ ಮಾಡಬೇಡ. ನಿನಗೆ ಬೇಕಾದ್ರ ನನ್ನ ಪ್ರಾಣನ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನನ್ನ ನಮಸ್ಕಾರ ನನ್ನ ಗಂಡನಿಗೆ ಮಾತ್ರ ಅಂದ ತಕ್ಷಣ ಶಿವ ಹೇಳ್ತಾನ, ನೋಡುವ ಕೊಟ್ಟ ಮಾತು ನೀ ತಪ್ಪು ಬೇಡ. ಇಲ್ರಿಪ್ಪ ನಾ ತಪ್ಪೇನಿಲ್ಲ, ಒಂದ್ ವೇಳೆ ತಪ್ಪಿದ್ರ ನನ್ನ ಪ್ರತಿವೃತ್ತದ ಮೇಲೆ ಧರ್ಮದ ಮೇಲೆ ಆ ಪ್ರಮಾಣ ಮಾಡಿ ಹೇಳ್ತೀನಿ ಅಂತಂದ. ಆಯ್ತು ಹಂಗಿತ್ತಂದ್ರೆ ಏನ್ ಮಾಡು, ನಿನ್ನ ಪ್ರಾಣ ಕೊಡು ನಿನ್ನ ಗಂಡಂದು ಅಂತ ಕೇಳ. ನಿನ್ನ ಗಂಡನ ಪ್ರಾಣ ಕೂಡ ಹಾಗಾದ್ರೆ ನನಗ ಅಂದ ತಕ್ಷಣನೇ ಆ ಹೆಣ್ಣು ಮಗಳ ಮನಸ್ಸು ಹೆಂಗಾಗಿರ್ಬೋದು. ಶಿವನೇ ನನಗೆ ನಮಸ್ಕಾರ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕ ನನ್ನ ಗಂಡನ ಪ್ರಾಣ ಕೊಡ್ತೀಯ ಅಂತಂದ್ರ ಕೇಳ್ತಿ ಅಂದ್ರ ಏನಪ್ಪಾ ಇದು? ನೀನೇನಿಲ್ವಾ ನಿನ್ನ ಪತಿರ್ಥದ ಧರ್ಮದ ಮೇಲೆ ಹಾನಿ ಮಾಡಿ ನಿನ್ನ ಗಂಡನ ಪ್ರಾಣ ಕೊಡು. ಗಂಡ ಒಳಗಡೆಗೆ ಪ್ರಸಾದ ಮಾಡಾಕತ್ತಿದ್ದ, ಕಣ್ಣೀರ್ ಹಾಕೊಂಡು ವಾದ್ಲು ಒಳಗಡೆಗೆ ಹೋದ ತಕ್ಷಣ ರೀ ಸಾಕ್ಷಾತ್ ಶಿವ ಬಂದರು. ಹೌದು ಕರಿಬೇಕಲ್ಲ ಒಳಗಡೆಗೆ, ಕರಿಬೇಕಂದೆ ಹಿಂಗೆಲ್ಲ ಆಯ್ತು. ಈಗ ಅವರು ನನಗೆ ಏನ್ ಕೇಳಕತ್ತಾರ ಅಂತಂದ್ರ ನಿಮ್ಮ ಪ್ರಾಣ ಕೇಳಕತ್ತಾರಿ ಶಿವ. ಏನ್ ಮಾಡಿ ಗಂಡ ಏನು ಸುಂದರ ಮಾತು ಹೇಳ್ತಾನ್ರಿ. ಆಯ್ತು ಏನ್ ಕೇಳಾರ, ಬರೀ ನನ್ನ ರುಂಡ ಅಲ್ಲ ಕೊಟ್ಟ ಬಿಡು, ನಿನ್ನ ಪತಿವೃತೆಯ ಧರ್ಮಕ್ಕಿಂತ ಹೆಚ್ಚಿನ ನನ್ನ ಜೀವಲ್ಲ ಕೊಟ್ಟ ಬಿಡ ಅಂದ ಗಂಡ. ಅಷ್ಟಂದಿದ್ದೆ ತಡ ಹೆಣ್ಣ ಮಗಳು ಅಲ್ಲೇ ಇರ್ತಕ್ಕಂಥ ಒಂದು ತಲವಾರ್ ತಗೊಂಡಾಕಿನ ಗಂಡನ ಹೊರಗೆ ಕರ್ಕೊಂಡು ಬರ್ತಾಳ. ಶಿವನಿಗೆ ಹೇಳ್ತಾಳ, ಶಿವನೇ ನನ್ನ ಗಂಡನ ರುಂಡವನ್ನ ಕತ್ತರಿಸ್ತೇನೆ, ಆತನ ಜೀವವನ್ನ ನಾನು ತೆಗಿತೀನಿ. ಆದರೆ ನಾನು ಕತ್ತರಿಸಿದ ತಕ್ಷಣ ಆ ರುಂಡವನ್ನ ನಿನ್ನ ಕೈಯಾಗ ಕೊಡ್ತೇನೆ. ಒಂದು ವೇಳೆ ನಾನು ಕೊಟ್ಟಿರ್ತಕ್ಕಂಥ ರುಂಡವನ್ನ ನೀ ಕೈಯಿಂದ ತಪ್ಪಿ ಕೆಳಗೆ ಬಿಟ್ಟಿ ಅಂತಂದ್ರ ಏನು ಮಾಡ್ತೀನಿ, ನಿನ್ನ ರುಂಡ ಕತ್ತರಿಸ್ತೀನಿ ಅಂತ ಇರ್ಲಿಕ್ಕೆ ಹೆಣ್ಣು ಮಗಳು. ಯಾರ ರುಂಡ? ಶಿವನ ರುಂಡನ ತೆಗಿತೀನಿ ಅಂತ ಇರ್ಲಿ. ಸಾಕ್ಷಾತ್ ಶಿವನ ರುಂಡ ಕತ್ತರಿಸ್ತೀನಿ ಅಂತ ಇಲ್ಲು. ಅದಕ್ಕೆ ಶಿವ ಅಂದ, ಆಯ್ತು ಅಂತಂದ. ಅಂದ ತಕ್ಷಣನೇ ಗಂಡನನ್ನ ಏನು ಮಾಡ್ತಾವ, ಶಿವನ ಮುಂದೆ ನಮಸ್ಕರಿಸಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿದಕ್ಕನ ಒಂದು ಏಟ್ ಗಂಡನ ಚಂಡಿಗೆ ಹಾಕ್ತಾಳ. ಹಾಕಿದ ತಕ್ಷಣ ರುಂಡ ಬರ್ತೈತಿ, ತಿಗಲಕಾಸ ಶಿವನಿಗೆ ಕೊಡ್ತಾಳ. ಶಿವ ಹಿಡ್ಕೊಳ್ತಾನ. ಯಾವಾಗ ರುಂಡವನ್ನ ಕತ್ತರಿಸಿದ್ಲು ಮತ್ತೊಂದು ರುಂಡ ಅಲ್ಲಿ ಏನಾಗ್ಬಿಡ್ತು ಅಂತಂದ್ರ ಪ್ರತ್ಯಕ್ಷ ಆಯ್ತು. ಮತ್ತೊಂದು ಏಟನ್ನ ಹಾಕ್ತಾಳ, ಮತ್ತ ರುಂಡ ತಗೋತಾಳ, ಶಿವನ ಕೈಯಾಗ ಕೊಡ್ತಾಳ. 2 ರುಂಡ ಹಿಡ್ಕೊಂಡ, ಮತ್ತೆ ರುಂಡ ಚಿಗಿತು. 3 ಸರಿ, 4 ಸರಿ, 10, 20, ಬರೋಬ್ಬರಿ 32 ಸಾರಿ ಕತ್ತರಿಸಿದ್ಲು. 32 ರುಂಡ ಶಿವನ ಕೈಯಾಗ ಹೋಗಲು, ಏ ತಾಯಿ ಇನ್ನು ಕತ್ತರಿಸಬೇಡ, ಅವರೇ ಹಿಡ್ಕೊಳ್ಳೋದ ನೋಡ್ರಿ. 1, 2 ಹಿಡ್ದೇವು, 4 ಹಿಡ್ದೇವು, 32 ರುಂಡ ಸಾಕು. ಇನ್ನು ಕತ್ತರಿಸಬೇಡ, ರುಂಡ ಕತ್ತರಿಸಬೇಡ ತಾಯಿ, ಕತ್ತರಿಸಬೇಡ ಸಾಕಿನ್ನ. ಅವಾಗ ಶಿವ ಹೇಳ್ತಾನ, ಏನು ನಿನ್ನ ಪತಿವೃತ್ತಿ ಅದ? ಆ 32 ಏನ ರುಂಡಗಳಿದಾವಲ್ಲ, ಇವತ್ತು ನಮ್ಮ ಹೊರಗುರುಚರ ರಕ್ತ ಮೂಟಾದ ಪರಮ ಪೂಜ್ಯರೆಲ್ಲ ತಾವು ಲಿಂಗ ಪೂಜೆನ ಮಾಡತ್ ಮುಂದ 32 ರುದ್ರಾಕ್ಷಿಗಳನ್ನ ಹಾಕೊಂಡು ಏನು ಪೂಜೆ ಮಾಡ್ತಾರಲ್ಲ, ಆ 32 ರುದ್ರಾಕ್ಷಿಗಳು ಯಾರ್ದಪ್ಪ ಅಂತಂದ್ರೆ ಪತಿವೃತೆ ಸರ್ವಮಂಗಳ ತಾಯಿ ಗಂಡನರು. ನೀವು ಶಿವನ ನೋಡಿರಿಲ್ರಿ ಚಿತ್ರದಾಗ, ಅದು ಡೈರೆಕ್ಟ್ ಅಂದ್ರೆ ನೋಡಕ್ ಆಗುದಿಲ್ಲ, ಚಿತ್ರದಾಗ ನೋಡಿರಲ್ಲ ಅವನ. ಮತ್ ನೀವು ಶಿಟ್ಟಿಗೆ ಹೋಗಿ ಮನೆಗೆ ಹೋಗಿ ಊರನ್ ತಡಿ ಅಂತ ಮತ್ ನಮ್ಮ ಗಂಡುಗಳು ನಾ ಯಾವ ಮಾಡಿದ್ರಿ ಒಂದ್ಸರಿ ಉಣಂತ ಒಂದು ಏಟ್ ಹಾಕಿಕ್ಕಿರಿ ಅಂತನ್ನ. ಅವ್ ಯಾವ ಗುಟ್ಕಾ ತಿನ್ನೋದು ರುಂಡಿರ್ತಾವ, ಕುಡ್ದದ್ದು ರುಂಡಿರ್ತಾವ, ತಿಂದಿದ್ದು ರುಂಡಿರ್ತಾವ, ಮತ್ ಹಾಕಾಕ್ವಾದಿಗಿದ್ದೀರಿ. ಹೀಗೆ ಪತಿವೃತೆಯ ಧರ್ಮವನ್ನು ಪಾಲಿಸಿರ್ತಕ್ಕಂಥ ಮಹಾಶಿವಚರಣೆ ಅವಳೇ ಪತಿವೃತೆಯ ಧರ್ಮದ ಶ್ರೇಷ್ಠತೆಯ ಪಾರಮ್ಯವನ್ನ ತಲುಪಿರ್ತಕ್ಕಂಥ ಮಹಾಶರಣೆ ಸರ್ವಮಂಗಳೇ.